ನಾನು ಮಾದರಿಯಾಗಿ ಕನ್ನಡ ನೆಲದಲ್ಲಿ ಹುಟ್ಟಿ ಕನ್ನಡ ತಾಯಿಗೆ ದ್ರೋಹ ಹೋಗುವ ಬಕಾಸುರರಿಗೆ ಬಂದಿರುವ ಈ ಹುಲಿ ಒಂದು ಮುಗಿಯಿತು. ಬಂದ ಪೂಜ್ಯರೆಲ್ಲ ಶರಣಾಗಿ ಬಂದು ಬಿಡುತ್ತಾರೆ ಈ ನನ್ನ ಹಾವಳಿಯಲ್ಲಿ. ಈ ರವಿಕಾಂತ್ ಹುಟ್ಟಿರುವುದೇ ಸೂರ್ಯನ ಕಿರಣಗಳಲ್ಲಿ. ಸೂರ್ಯದೇವ ಛಾಯಾಳ ಗರ್ಭದಲ್ಲಿ ಜನಿಸಿ ಶನಿ ಪರಮಾತ್ಮ ತಂದೆಯ ಕೋಪಕ್ಕೆ ಬಲಿಯಾಗಿ ತನ್ನ ಸೂರ್ಯನ ಕಿರಣ ಬೀಳದ ಜಾಗದಲ್ಲಿ ಆ ಕೂಸನ್ನು ಒಗೆಯಂತ ಹೇಳಿದ್ದೇ ತಡ. ಆ ತ್ಯಾಗದ ವನದಲ್ಲಿ ಶನಿದೇವ ಬೆಳೆದು ಇಡೀ ಮಾನವ ಕುಲಕ್ಕೆ ತಕ್ಕಂತೆ ಫಲ ನೀಡಿ ಅವರ ಜಾಲವನ್ನೇ ಬಯಲು ಮಾಡಿದ. ಅದರಂತೆ ಈ ಅನಾಥ ಹುಟ್ಟಿದ್ದು ಕ್ಷಣದಲ್ಲೇ ಹೆತ್ತವರಿಂದ ದೂರಾಗಿ ಈ ಕಪ್ಪರ ಪಡೆಯವನ ಸನ್ನಿಧಾನದಲ್ಲಿ ಧರ್ಮ ರಕ್ಷಣೆಗಾಗಿ ಅಪಾರ ಶಕ್ತಿಯನ್ನು ಪಡೆದುಕೊಂಡಿದ್ದಾನೆ ಆ ವೀರ ಸಿಂಧೂರ ಲಕ್ಷ್ಮಣ. ಎದ್ದು ಈ ದುರ್ಗಾದೇವಿ ಸನ್ನಿಧಾನದಲ್ಲಿ ಬೆಳೆದು ಧರ್ಮ ರಕ್ಷಣೆಗಾಗಿ ಅಪಾರ ಶಕ್ತಿಯನ್ನು ಪಡೆದುಕೊಂಡಿದ್ದಾನೆ ಈ ರವಿಕಾಂತ್ ಲಕ್ಷ್ಮಣ. ಜೈ ಬಜರಂಗಿ, ಜೈ ಬಜರಂಗಿ, ಜೈ ಬಜರಂಗಿ. ಹರ್ಯಾ ಕಾಡಿನೊಳಗೆ ಹೋಗೋಣ ಬನ್ನಿ. ಜಿತೇಂದ್ರ, ಇದೇ ಇದು ಬಜರಂಗನೆನ್ನುವ ಸಿಂಹಕ್ಕನೆ. ಈ ಸಿಂಹಕ್ಕನಿಗೆ ಈ ಬೆಟ್ಟವೇ ನಡುಗಿ ಈ ಶಸ್ತ್ರವೇ ಅಲ್ಲೋಲ ಕಲ್ಲೋಲವಾಯಿತು. ಇದು ಯಾವ ವೀರನ ಸ್ವರವಿರಬೇಕು ಜಿತೇಂದ್ರ? ಈ ಗಂಡು ಮೆಚ್ಚಿದ ನೆಲದಲ್ಲಿ ಅವನೆಂತ ಗಂಡನಿರಬೇಕು. ಈ ಬೆಟ್ಟದಲ್ಲಿ ಒಬ್ಬ ಮಹಾವೀರ ಅಡಿಗಿ ಅನೇಕ ದಿನಗಳಂತ ವದಂತಿದೆ ಗೌಡ್ರೆ. ಏನು ನನಗೆ ತಿಳಿಯದ ಈ ಬೆಟ್ಟದಲ್ಲಿ ಅಡಗಿದ್ದಾನೆ. ಹಾಗಿದ್ದರೆ ಯಾರವನು? ಅವನ ಕಾಯಕವಾದರೂ ಏನು? ನನಗೊಂದು ಅವನ ಸೋದ ಆಗಲೇಬೇಕು. ತಡ್ಯಾರ ಬಡವರು ಬಂದು ಧರ್ಮ ಸಿಂಧು ಅನ್ಯಾಯದ ವಿರುದ್ಧ ಧರ್ಮ ಹಿಡಿದ ಏನು ತಾಯಿಕ? ಇಲ್ಲಿಯವರೆಗೂ ನನಗೆ ಇದನ್ನು ಯಾಕೋ ಹೇಳೋದಿಲ್ವೋ? ನನಗೇನಾದ್ರು ನಿನ್ನೆ ಸುತ್ತ ಗೊತ್ತಾಗಿದ್ರೆ ಎಲ್ಲ ಹೇಳ್ತಿದ್ರೆ ಅಂತ ನಾನು ಇದ ಕವಿಗಳ ಈ ಹಡಬಾಬುಗಳ ಹೆತ್ತ ಕವಿಗಳಿಗಿದ್ದ ಈಗ ನನಗೆ ಅವನ ಭೇಟಿ ಆಗಲೇಬೇಕು. ಅನೇಕ ಕಡೆಗಳಲ್ಲಿ ನನ್ನ ವೈರು ಪಡೆಗಳು ನನ್ನ ಕಡೆಗಣ್ಣಲ್ಲೇ ತುಂಬಿಕೊಂಡಿರುವಾಗ ಇಂತಹ ವೀರ
ನನಗೆ ಏ ಹುಚ್ಚು ಮಂಗ್ಯ ನಡಿ ಹೋಗುನು ಆ ಗವಿಗಳಿಗೆ ಕಾಣುದಿಲ್ಲ ಬ್ಯಾರೆ ಗವಿಗಳಿಗೆ ಹೋಗಿ ನೋಡೋದು ನನ್ನ ಕೆಲಸ ಬಲಿ ಹಾಕಿ ಪಂಜೆಗಳಿಗೆ ಬಿಡುವುದು ಈ ಕೈಸಾರದ ಕೆಲಸ. ಅದೇ ಹುಡುಗಿಯನ್ನು ಹಿಡಿದುಕೊಂಡು ಈ ನಾಡನ್ನೇ ಆಳುವುದು ಈ ದೇವೇಗೌಡನ ಕೆಲಸ. ಆಸೆ ಆಕಾಶಗಳ ಹುಟ್ಟದಲ್ಲಿ ಮುತ್ತಿಕೊಂಡಿರುವ ನಿನ್ನ ಚಿತ್ತಕ್ಕೆ ಆ ಪಟ್ಟೆ ಇಲ್ಲ ಎಂದು ತಿಳಿದುಕೊಂಡಿವೆ ಆ ಮೂರ್ಖ. ನಾನು ಕಂಡಿಟ್ಟಿರುವುದು ನೀನು ಆಸೆಯಿಂದ ಕಟ್ಟಿರುವ ಹಣದ ಆಶಾ ಗೋಪುರಕ್ಕೆ ಆಶಾ ಗೋಪುರದ ಕಾಂತಿಯ ಕಳಚನಾಗಿ ಹೆಸರದ ಹೂವಿನಂತೆ ಊರಿನಿಂದ ಬೆಳೆದ ನಿನ್ನ ತಂಗಿಯ ಸಂಗ ಮಾಡಿ ಅವಳಿಂದಲೇ ನಿನ್ನ ವ್ಯಾಪಾರ ಆಸ್ತಿ ಅಂತಸ್ತಿಗೆ ಚತುರ ಚಕ್ರವರ್ತಿಯಾಗಿ ನಡೆಯುತ್ತಿದ್ದೇನೆ. ನನ್ನ ಹೆಸರು ಗಜರಾಜನೇ ಮಗನೇ ಗಜರಾಜ, ದೇವೇಗೌಡ, ನೀವು
ಮತ್ಯಾವ ವಿಷಯ ಸೋದರ? ಏನಿಲ್ಲ ನನ್ನ ವಿಜಯಪುರ ಶಾಸಕರು ನನ್ನೊಂದಿಗೆ ಚರ್ಚಿಸಿ ವಿದ್ಯಾಚೇತರ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕೆ ಯಾವುದು ರಾಜಕೀಯ ವಿಷಯನಪ್ಪ? ಅಲ್ಲ, ನಾನು ಹೆಂಗಸು ರಾಜಕೀಯ ವಿಷಯ ಇದಲ್ಲ. ನಮ್ಮ ಊರಿನ ಮುದ್ದು ಮಕ್ಕಳ ಭವಿಷ್ಯಗಳನ್ನು ವಿದ್ಯಾಚೇತರ ಶಿಕ್ಷೆಯನ್ನು ಪ್ರಾರಂಭಿಸುತ್ತಿದ್ದಾರೆ. ಅದಕ್ಕೆ ನಾನು ಒಪ್ಪಿಗೆ ಕೇಳ್ತಾ ಇದ್ದೀನಿ. ಇದೆಂತ ನಿರ್ಧಾರ ಹೋತಮ್ಮ? ಬೇಡಪ್ಪ ಬೇಡ. ಈಗಾಗಲೇ ಊರಿನವರು ಒಂದು ಸಂಸ್ಥೆ ನಡೆಸ್ಕೊಂಡು ಹೊಂಟಾರ. ಮತ್ತ ಅವರನ್ನು ಎದುರು ಹಾಕಿಕೊಂಡು ಮತ್ತೊಂದು ಸಾರಿ ನಡೆಸೋದಂದರೆ ನನಗೆ ಏಕೋ ಅನುಮಾನ ಬರ್ತದೆ. ಅಲ್ಲ, ಆ ಅನುಮಾನ ಬೇಡ, ಬೇಡ. ನಾನೆಷ್ಟೆಲ್ಲಂದ್ರೆ ನಮ್ಮ ವಿಜಯಪುರ ಶಾಸಕರು ಹಿಂದೂಲಿ ಬಸವಣ್ಣ ಪಾಟೀಲ್ ಯತ್ನವರು ಕೇಳ್ತಾನೆ ಇಲ್ಲ. ನಿಮ್ಮಣ್ಣನ ಕರೆಸಿ ನಾವು ಹೇಳ್ತು ಅಂತ ಹಿಂದೂ ನಡೆದ ಮತ್ತು ಸಭೆಯಲ್ಲಿ ವಿಮಾನ ಹಾಕಿ ಬಿಟ್ಟಿದ್ದಾರೆ. ಅಯ್ಯೋ ಭಗವಂತ, ಇನ್ನೇನು ಮಾಡಲಿ? ಈಗಾಗಲೇ ನೀನು ಸಾಲಿ ಬಿಟ್ಟು 5-6 ವರ್ಷ ಆಯಿತು. ಈ ಹೊಲ ಮನಿ ಅಂತ ಕೆಲಸಕ್ಕೆ ಬಿಟ್ಟು ನಿಂತಿರುವಿ ಅಂದಾಗ ಈ ಕೃಷಿ ಕೆಲಸ ಬಿಟ್ಟು ಈ ಶಾಲೆ ನಡೆಸೋದಂದ್ರೆ ನನಗೆ ಅಣ್ಣ, ಆ ಬರುವ ಪ್ರೀತಿಯನ್ನು ಹರಿದ ಹಾಕಣ್ಣ. ಅದಕ್ಕೆ ನಾನಿದ್ದೇನೆ, ನಮ್ಮ ಶಾಸಕರಿದ್ದಾರೆ. ಇಡೀ ನನ್ನ ಹಿಂದೆ ಈ ನನ್ನ ಅಭಿಮಾನಿ ಬಳಗದವರೇ ಇದ್ದಾರೆ. ನೀನು ಒಪ್ಪಿಗೆ ಕೊಟ್ಟರೆ ಸಾಕಣ್ಣ. ಈ ವಿದ್ಯಾಚೇತರ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇಡೀ ಕರ್ನಾಟಕದಲ್ಲಿ ನನ್ನ ಮಾದರಿ ಶಿಕ್ಷಣ ಸಂಸ್ಥೆನಾಗಿ ಮಾಡ್ತೀನಿ. ಇದಕ್ಕೆ ನೀನು ಒಪ್ಪಿಗೆ ಕೊಡು. ನಾನು ನಿನ್ನ ಆಶೀರ್ವಾದಕ್ಕೆ ಎದ್ದೇಳು. ಧೈರ್ಯವೇ ಸರ್ವತ್ರ ಸಾಧನಂತೆ. ನಿನ್ನ ಧೈರ್ಯ ನಿನ್ನ ಹಿಂದೆ ಇರಲಿ. ಆ ನನ್ನ ಮಾನವೈದ್ಯರ ಬದಲಿಗೆ ಆಶೀರ್ವಾದ ನಿನ್ನ ಬೆನ್ನ ಹಿಂದೆ ಇರಲಿ. ಮುಂದೆ ನಡೆಯುವ ಸತ್ಯದ ಹಾದಿಯಲ್ಲಿ ಎಷ್ಟೇ ಕಲ್ಲು ಮುಳ್ಳುಗಳಿದ್ರು ಆ ದೇವರ ಕೃಪೆಯಿಂದ ಅದು ನಿನಗೆ ಹೂವಾಗಲಿಲ್ಲ. ನೀನು ಹಿಡಿದ ಕೆಲಸ ಅದಕ್ಕೆ ಜಯವಾಗಲಿಲ್ಲ. ಆದ್ರೆ ನೀನು ಮಾತ್ರ ಗೌಡನಿಂದ ಕ್ಷರಗಿರಿಗಳದಿ ನನ್ನ ಆಸೆಯ. ಆಯ್ತು ಒಪ್ಪಿಗೆ. ನಾನು ಸತ್ಯದ ದಾರಿಯಲ್ಲಿ ಆ ದುರಂಕಾರಿ ದೇವೇಗೌಡ ನಿರಂತರ ಕುತಂತ್ರ ಮಾಡಿದರು. ನಾನು ಹೇಳುವುದಿಲ್ಲ. ನಿಮ್ಮಿಬ್ಬರ ಹಸ್ತ ನನ್ನ ಮಸ್ತಕದ ಮೇಲಿದ್ದರೆ ಅಷ್ಟೇ ಸಾಕು. ಆ ದುರಂಕಾರಿ ದೇವೇಗೌಡನ ಅಹಂಕಾರ ಈ ಜಗದಲ್ಲಿ ನನ್ನ ವಿದ್ಯಾಚೇತರ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಶಿಕ್ಷಣ ಕ್ರಾಂತಿಯನ್ನು ಮೂಡಿಸಿ ಬಡವರ ರಕ್ತದಿಂದ ಹುಟ್ಟಿದ ಆ ದೇವೇಗೌಡನ ದೇಹಕ್ಕೆ ಅದೇ ಬಡವರನ್ನ ಕೊಲ್ಲಿಡಿಸಿ ಆ ದೇವೇಗೌಡನ ಅನುಭವ ಬದಲಾಯಿಸದಿದ್ದರೆ ನಾನು ಈ ಶಾಂತಿಪುರದ ಕ್ರಾಂತಿ ವೀರನೇ ಅಲ್ಲ. ಇದು ಭಾರತೇಶ್ವರ ನಾಡಿನ ಸತ್ಯ. ಸಂತೋಷ ಸಹೋದರ, ಸಂತೋಷ. ಈ ಆನಂದ ಕಡಲಲ್ಲಿ ನನ್ನೊಂದಿಗೆ ಹಾಡಿ ಕುಣಿಯೋಣ ಬಾ. ಹಾಗೆ ಆಗಲಿ, ಯಾರು ಮಾಡುತ್ತಾರೆ? ನಮ್ಮ ಮನೆಯಲ್ಲಿ
मजा कंबल का नीचे वारे ವಾ, ಇದ್ಯಾವ ತೋಟದಲ್ಲಿ ಅರಳಿರುವ ಹೂವು. ನವಿಲಿನಂತೆ ಇವಳು ನರ್ತಿಸುವಾಗ ಇವಳ ಕಾಲ್ಗೆಜ್ಜೆ ಸಪ್ಪಳಕ್ಕೆ ಮುದ್ದಾದ ಮುದುಕನು ಕೂಡ ತಲೆಯಲ್ಲಾಡಿಸುವಂತಿದೆ ಇವಳ ನೃತ್ಯ ಭಂಗಿ. ನಾಗರಲ್ಲಿ ಇವಳನ್ನು ಹೆಣ್ಣೆಂದು ಸೃಷ್ಟಿಸಿ ಈ ಕರೆಗೆ ಒಗೆದ ಕಲಾಬ್ರಹ್ಮ ಎಂತ ಚತುರ. ಬಳ್ಳಿಯಂತೆ ಬಳಕುವ ಇವಳ ಸ್ವಂತದೊಂದಿಗೆ ಇವಳ ಶ್ರೀಕಂಠ ಕೇಳಿದರೆ ನಾನಿವಳ ಜೊತೆ ಬೆರೆತುಕೊಳ್ಳಬೇಕೆಂಬ ಆಸೆಯಾಗುತ್ತಿದೆ. ಓಹೋ, ಇವಳು ಗೌರನ ತಂಗಿ ರಾಧಿಕಾ. ಇದೇ ಒಳ್ಳೆಯ ಸಮಯ. ರಾಧಿಕಾ, ಯಾರವರು? ನಾನೇ ನಿಮ್ಮಣ್ಣನ ಸರ್ವ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್, ನಿಮ್ಮಣ್ಣನ ಹೊಸ ಬಿಸಿನೆಸ್ ಪಾರ್ಟ್ನರ್. ಓಹೋ, ನಮ್ಮ ಸಂಸ್ಥೆ ಎಂಡಿ. ನಿಮಗೆ ತುಂಬಾ ಟೈಮ್, ಸ್ವಲ್ಪ ದಾರಿ ಬಿಡ್ತೀರಾ? ರಾಧಿಕಾ, ಈ ನಡೆಯುತ್ತಿರುವ ಅಡ್ಡದಾರಿಯನ್ನು ತಪ್ಪಿಸಿ ನಿನಗೊಂದು ಹೊಸ ದಾರಿ ತೋರಿಸಬೇಕೆಂದೇ ನಾನಿಲ್ಲಿ ಧಾವಿಸಿ ಬಂದಿದ್ದೇನೆ. ಬಂದದ್ದಾಯ್ತಲ್ಲ, ತಾಳಿ ನಾವು ಹೋಗೋದು. ಹೊರಟು ಹೋಗು. ಹಾಗೆ ಬಂದು ಹೊರಟು ಹೋಗಲು ಬಂದಿಲ್ಲ ರಾಧಿಕಾ. ಈ ಗಜರಾಜನೆಂಬ ಹೃದಯ ಮಂದಿರದಲ್ಲಿ ನಿನ್ನನ್ನು ಮನ್ಮತಿಯಾಗಿರಿಸಿಕೊಳ್ಳಲು ಬಂದಿರುವೆ. ನಕ್ಷತ್ರಗಳಂತೆ ಪಳಪಳನೆ ಹೊಳೆಯುತ್ತಿರುವ ಈ ನಿನ್ನ ಯೌವನದ ಗರಿಬಿಚ್ಚಿ ನಿನ್ನ ವಿಲಾಸ ಹೊಂದಿದ ಸರಿ ಆಚ ನೀಚ. ಈ ಹೆಣ್ಣು ಮಕ್ಕಳಿಗೆ ನಿಮ್ಮಂತವರ ಕಾಮನ ವಶವನ್ನು ತಿಳ್ಕೊಂಡಿದ್ಯೇನೋ? ನೋಡು, ಹಿಂದೆ ದ್ರೌಪದಿ ಸೀತೆಯನ್ನು ಕೆಣಕಿದ ಆ ರಾವಣ ದುಶ್ಯಾಸನ ಸ್ಥಿತಿ ಏನಾಯ್ತಂತ ಸ್ವಲ್ಪ ನೆನಪಿಸ್ಕೋ. ಅವರಂತೆ ಸಮಯ ಪ್ರಜ್ಞಾಹೀನನಲ್ಲ ಈ ಗಜರಾಜ. ಹಸಿದಾಗ ಅನ್ಯ ಕೈಗೆ ಸಿಕ್ಕಾಗಲೇ ವೇದಿಸಿ ತೃಪ್ತಿ ಪಡುವ ಚತುರ ವೀರ. ಮುಂಬರುವ ದಿನಗಳಲ್ಲಿ ನಿನ್ನ ಬಾಳು ಬೆಳಕಿನಲ್ಲಿ ಕಂಗೊಳಿಸಬೇಕೆಂದರೆ ನನ್ನ ಮಾತು ಕೇಳಿ ನನ್ನನ್ನು ಅಪ್ಪಿಕೋ. ಇಲ್ಲ ಅಂದ್ರೆ ಸಾವುಕಾರನ ತಂಗಿ ಎಂದು ಕಿಚ್ಚರಿದು ನಿಂತರೆ ಇನ್ನು ಮುಂದೆ ನಿನ್ನ ಬಾಳಲ್ಲಿ ಕಷ್ಟವೆನ್ನುವುದು ಕಟ್ಟಿದ್ದ ಮುಟ್ಟಿನ ತಿಳಿದು. ಪ್ರೀತಿ ಎಂಬ ಶಬ್ದಕ್ಕೆ ಕಷ್ಟವೇ ಕಾರಣವಿರುವುದೆಂದು ತಿಳಿದು ಅತ್ರೆ ಅದು ನಿನ್ನಂತವನಿಗೆ ಅನರ್ಥವೇ ಸರಿ. ನನ್ನಂತ ಅಮಾಯಕ ಹೆಣ್ಣು ಮಕ್ಕಳಿಗೆ ಈ ರೀತಿ ಹೀಯಾಸಿ ಮಾತಾಡ್ತಾ ಇದೆಯಲ್ಲ, ನೀನಮ್ಮ ಈ ಸಮಾಜದಲ್ಲಿ ನುಚ್ಚಾಕನು. अच्छा हो राधिका, अच्छा हो. ಮೆಚ್ಚಿದೆ ನಿನ್ನ ಈ ಪ್ರಬಲವಾದ ಧೈರ್ಯ ಶಕ್ತಿಗೆ. ಎಲ್ಲವೂ ಬಲ್ಲನೆಂದು ಈ ಬೆಲ್ಲಾಳು ರಾಜನಿಗೆ ನೀವು ಉತ್ತರಿಸಬೇಡ. ನಾನು ಬಲ್ಲನೆಂದು ಕಸದಲ್ಲಿ ರಸ ತೆಗೆಯುವ ಈ ಕಲಿಯುಗದಲ್ಲಿ ಪ್ರೇಮರಾಜನನ್ನು ಬಿರುದು ಪಡೆದ ಈ ಗಜಕೇಸರಿಯನ್ನು ಮರೆತು ಮಾತನಾಡಿದರೆ ನೀನೊಂದು ಈ ಸಮಾಜದಲ್ಲಿ ಕಾಲು ಜಾರಿದ ಹೆಣ್ಣೆಂದು ಕಾಲು ಊದಿ ಬಡಿದೆಬ್ಬಿಸುವೆ. ನೀನು ಸುಳ್ಳೆ ಎಂಬ ಪಟ್ಟವನ್ನು ಮುಚ್ಚೋಂಡರ ಹತ್ತಕ ಹೆಣ್ಣೆ ಚಿಗದ ಕಣ್ಣು ಹೆಣ್ಣಿಂದ ತುಂಬಾ ಇದೆ ಈ ಚಿಗದ ತೊಟ್ಟಿಲು. ಹೆಣ್ಣು ವಿಶ್ವರೂಪಿಣಿ. ಹಂತದಲ್ಲಿ ಒಂದು ಹೆಣ್ಣಿಗೆ ಸೋಳ ಪಟ್ಟ ಕಟ್ಟಿದೆಯಲ್ಲ, ನಿನ್ನನ್ನು ಎತ್ತು ಬಂದು ಎದೆಗೊಡುತ್ತಾರೆ ಈ ಸಮಾಜದ ಹೆಣ್ಣುಗಳು. ಖಂಡಿತ ಬಿಡಲೇ ನಿನ್ನ ಸಮಾಜದ ಕಳಕೆಗಳು. ಈ ನಿನ್ನ ಎದುರಿಗಿದ್ದ ಸಮಾಜದಲ್ಲಿ ಎಂತೆಂತ ಬರ್ತಿರುತ್ತಾರೆ ಗೊತ್ತೇ? ಪತಿಯೇ ಪರಮಾತ್ಮನನ್ನು ನಿತ್ಯ ಪಾದ ಪೂಜೆ ಮಾಡಿ ತಾನು ಹೆತ್ತ ಮಕ್ಕಳನ್ನೇ ಮರೆತು ಮತ್ತೊಬ್ಬನೊಂದಿಗೆ ಓಡಿ ಹೋಗುವ ಹಾಲು ಆಧಾರದ ಹೆಣ್ಣು ಕಳಿಸಿದ ಇಂದಿನ ಕನಕ ಸಮಾಜದಲ್ಲಿ
ಹೆತ್ತ ತಾಯಿಯೊಂದು ಮೈದುನ ನಿತ್ಯ ತಾಯಿಯ ಪ್ರೀತಿ ತೋರಿಸಿದರು. ಅವನಿಂದಲೇ ಮೋಹದ ಮುತ್ತನ್ನು ಬಯಸುವ ಪಿಗಾರಿರಷ್ಟಲ್ಲ ಈ ನಿನ್ನ ಕರತೆ ಸಮಾಜದಲ್ಲಿ. ಗಂಡನಿಗೆ ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆಂದು ಹೇಳಿ ಮುಂದನ ಮನೆಗೆ ಹೋಗಿ ಮುಂದನ ಮನೆಯಲ್ಲಿ ಮಳೆಗೆತ್ತು ಮುಂದನ ಮನೆಯಲ್ಲಿ ಎಲೆಗೂದಿಯನ್ನು ತಂದು ಗಂಡನ ಮನೆಗೆ ದೇವರ ಪ್ರಸಾದವೆಂದು ಹಚ್ಚುವ ಮಂತ್ರದಷ್ಟು ಬಾಯಿಯನ್ನು ಕಳೆದುಕೊಂಡರು. ಅಷ್ಟೇ ಏಕೆ ಹಸಿರು ಕಟ್ಟಿನ ನೋಟು ತೋರಿಸಿದರೆ ಸಾಕು, ಕತ್ತಲೆಯಾಗಿ ಮಂಚದ ಮೇಲೆ ಬಿಟ್ಟು ಸುಖ ಕೊಡುವ ಸೂಪರ್ ಸ್ಮೂಯರಷ್ಟು ಲೈನಿನ ಕರಂತೆ ಸಮಾಜದಲ್ಲಿ. ಸಾಕಾ ಬೇಕಾ ಜನರ ಹತ್ತಕ ಗರತಿಯ ಕುಲಕ್ಕೆ ಈ ರೀತಿ ಹೀಯಾಸಿ ಮಾತನಾಡುವ ನೀನು ಗರತಿಯ ಮಗನಲ್ಲ. ಶಾರಿನಿಯ ಮಗನನ್ನು ಜಾಡಿಸಿ ಎದ್ದೆಯ ಬಂದಂತೆ ಮಾತನಾಡಿದೆಯಾ ಹುಚ್ಚು ಎಂದರೆ ಮುಗಿಯಿತು ನಿನ್ನ ಶೀಲದ ಕತೆ.